ಆದರೆ ಆ ಮಗ 10 ವರ್ಷ ಆದರೂ ಸಹ ಆಕೆಯನ್ನು ನೋಡಲಿಕ್ಕೆ ಬರಲೇ ಇಲ್ಲ. ಕೊನೆಯಲ್ಲಿ ಆಗಿದ್ದು ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ನಿಲ್ಲೋದೇ ಇಲ್ಲ. ಸ್ನೇಹಿತರೆ, ಒಂದು ಚಿಕ್ಕ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ತಾಯಿ ರವಿ ಎಂಬ ಮಗನ ಜೊತೆ ವಾಸವಾಗಿದ್ಲು. ರವಿಯು ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ. ತಾನು ಅನುಭವಿಸಿದ ಕಷ್ಟ ಮಗನಿಗೆ ಬರಬಾರದೆಂದು ಹೇಳಿ ಮನೆ ಮನೆಗೆ ಕೆಲಸಕ್ಕೆ ಹೋಗಿ ರವಿಯನ್ನು ಸಾಕುತ್ತಿದ್ಲು. ತಾನು ಉಪವಾಸ ಇದ್ದರೂ ಸಹ ಮಗನಿಗೆ ಹಸಿವಿನ ಭಾವನೆ ಬರದಂತೆ ನೋಡ್ಕೊಳ್ತಿದ್ಲು. ಮಳೆಯೇ ಇರಲಿ ಬಿಸಿಲೇ ಇರಲಿ, ತಾಯಿಯ ಗುರಿ ಒಂದೇ, ಮಗನ ಭವಿಷ್ಯ. ಮುಂದೆ ರವಿ ಚೆನ್ನಾಗಿ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಹ ಪಡೆದುಕೊಂಡ. ನಗರಕ್ಕೆ ಹೋಗಿ ನೆಲೆಸತೊಡಗಿದ. ಮುಂದೆ ತಿಂಗಳಿಗೊಮ್ಮೆ ಬರುತ್ತಿದ್ದ ಮಗ ವರ್ಷಕ್ಕೆ ತಿರುಗಿತು. ಟೈಮ್ ಇಲ್ಲ ಅಮ್ಮ, ಕೆಲಸ ಜಾಸ್ತಿ ಅಮ್ಮ ಅನ್ನೋ ಕಾರಣಗಳನ್ನು ಕೊಡತೊಡಗಿದ. ಇಲ್ಲಿ ತಾಯಿ ಪ್ರತಿ ಹಬ್ಬಕ್ಕೂ ಬಾಗಿಲು ಬಳಿ ನೋಡುತ್ತಾ ಕೂತಿದ್ದಳು. ಈ ಸಲಿಯಾದರೂ ಮಗ ಬರ್ತಾನೋ ಏನೋ ಅಂತ. ಈ ಬಾಗಿಲು ಬಳಿ ಕಾಯುವ ಕೆಲಸವೇ ತಾಯಿದಾಗಿತ್ತು. ಹಲವು ಬಾರಿ ಪ್ರಯತ್ನಿಸಿದರೂ ಸಹ ಫೋನ್ ಎತ್ತದ ರವಿಯು ಒಂದಿನ ಫೋನ್ ರಿಸೀವ್ ಮಾಡಿ ಕೋಪದಿಂದ ಬೈಯತೊಡಗಿದ. ಅಮ್ಮ, ನಾನು ತುಂಬ ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಬರೀ ಫೋನ್ ಕಟ್ ಮಾಡುತ್ತಲೇ ಇದ್ದ. ಆದರೆ ತಾಯಿಯ ಆಸೆ ಒಂದೇ ಆಗಿತ್ತು, ತನ್ನ ಮಗ ಸಂತೋಷವಾಗಿರಲಿ ಭಾವನೆ ತಾಯಿದಾಗಿತ್ತು. ಒಂದು ಸಾರಿ ರವಿ ಆಫೀಸ್ನಲ್ಲಿರುವಾಗ ಅವನಿಗೆ ಒಂದು ಅಪರಿಚಿತ ಕರೆ ಬರುತ್ತದೆ. ನೀವು ಲಕ್ಷ್ಮಿ ಅವರ ಮಗನ ಎಂದು ಕೇಳಿದಾಗ ರವಿ ಹೇಳ್ತಾನೆ ಹೌದು ಎಂದು. ಸಾರಿ ಕಣಪ್ಪ, ನಿಮ್ಮ ತಾಯಿ ಬೆಳಗ್ಗೆ ತೀರಿಕೊಂಡ್ರು ಎನ್ನುವ ಮಾತು ಕೇಳಿದಾಗ ರವಿಯು ಒಂದು ಕ್ಷಣ ಮೈ ಕಂಪಿಸುತ್ತದೆ. ಏನು ಮಾಡಬೇಕೆಂಬ ಯೋಚನೆ ಸಹ ಆತನಿಗೆ ಬಾರದಾಗುತ್ತದೆ. ತನ್ನ ಕೆಲಸವನ್ನೆಲ್ಲ ಬದಿಗೊತ್ತಿ ತನ್ನ ಊರಿಗೆ ಓಡಿ ಬಂದ ರವಿಯು ತನ್ನ ತಾಯಿ ಶಾಂತವಾಗಿ ತನ್ನ ಮನೆಯಲ್ಲಿ ಮಲಗಿದ್ದನ್ನು ನೋಡಿ ಒಂದು ಕ್ಷಣ ಮೈ ಕಂಪಿಸಿ ಹೋಗುತ್ತದೆ. ದುಃಖಿತನಾಗುತ್ತಾನೆ ರವಿ. ಏನೇ ಸಂಪಾದಿಸಿದರೂ, ಏನೇ ಬಿಟ್ಟರು, ಏನೇ ಆದರೂ ತಾಯಿಯನ್ನು ಹಿಂದಿರುಗಿಸಲಾರೆ ಎಂಬ ಆಲೋಚನೆ ಆತನ ತಲೆಯಲ್ಲಿ ಮೂಡುತ್ತದೆ. ಎಷ್ಟೇ ಸಂಪಾದಿಸಿದರೂ, ಎಷ್ಟೇ ಹಣವಿದ್ದರೂ ಸಹ ತಾಯಿಯನ್ನು ಮರಳಿ ತೆಗೆದುಕೊಂಡು ಬರಲು ಯಾರಿಂದಲೂ ಸಹ ಆಗುವುದಿಲ್ಲ. ಹೀಗೆ ತನ್ನ ತಾಯಿಯ ಕಾರ್ಯಗಳನ್ನೆಲ್ಲ ಮುಗಿಸಿ ಮನೆಯಲ್ಲಿ ಬೇಜಾರಾಗಿ ಕೂತಿದ್ದ ರವಿಯು ಮನೆಯಲ್ಲಿ ಒಂದು ಚಿಕ್ಕ ಡಬ್ಬಿಯನ್ನು ನೋಡುತ್ತಾನೆ. ಆ ಡಬ್ಬಿಯಲ್ಲಿ ಒಂದು ಪತ್ರವಿರುತ್ತದೆ. ಅದು ತನ್ನ ತಾಯಿ ತನಗಾಗಿ ಬರೆದ ಪತ್ರ. ಆ ಪತ್ರದಲ್ಲಿ ಹೀಗಿತ್ತು: ಮಗ, ನೀನು ಬಂದೇ ಬರ್ತೀಯ ಅಂತ ಗೊತ್ತು. ನೀನು ಬರ್ತೀಯಂತ ಪ್ರತಿದಿನ ನಾನು ಕಾಯ್ತಾ ಕೂತಿದ್ದೆ. ನೀನು ಬಂದಾಗ ಈ ಸಿಹಿ ತಿಂಡಿಯನ್ನು ಮಾಡಿ ನಿನಗೆ ತಿನ್ನಿಸಬೇಕೆಂಬ ಆಸೆ ನನಗಾಗಿತ್ತು. ಈ ಪತ್ರವನ್ನು ಓದಿದ ರವಿ ಕಣ್ಣಲ್ಲಿ ನೀರು ಹಾಕತೊಡಗಿದ. ಈ ಪತ್ರವನ್ನು ಓದಿದ ರವಿಯು ಜೋರಾಗಿ ಅಳುತ್ತಿದ್ದ. ಆದರೆ ಆ ಕಣ್ಣೀರನ್ನು ಒರೆಸಲು ಯಾರೂ ಸಹ ಇರಲಿಲ್ಲ. ಸ್ನೇಹಿತರೆ, ಎಲ್ಲದಕ್ಕಿಂತ ದೊಡ್ಡದು ತಾಯಿ ಪ್ರೀತಿ. ಅದನ್ನು ಕಳೆದುಕೊಂಡ ಮೇಲೆ ಮತ್ತೆ ಮರಳಿ ಸಿಗೋದಿಲ್ಲ. ಅವರು ಜೀವಂತವಾಗಿರುವಾಗಲೇ ಅವರ ಮೌಲ್ಯವನ್ನು ಅರಿತುಕೊಳ್ಳಿ.